ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಇನ್ನು ಕೆಲವೇ ದಿನಗಳಲ್ಲಿ ಫೆಸ್ಟಿವಲ್ ಸೇಲ್ ಎಲ್ಲ ಶುರುವಾಗ್ತಾ ಇದೆ. ಹೆವಿ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ. ಈ ಒಂದು ಸಮಯದಲ್ಲಿ ನೀವೇನಾದರೂ ಒಂದು ನೆಕ್ ಬ್ಯಾಂಡನ್ನು ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದರೆ ಗಮನಿಸ್ತಾ ಇದ್ದೀರಾ. ಇವತ್ತು ನನ್ನ ಮುಂದೆ 3 ನೆಕ್ ಬ್ಯಾಂಡ್ಗಳಿರುವಂಥದ್ದು ಆಯಿತಾ, ಸಿಮಿಲರ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥ ನೆಕ್ ಬ್ಯಾಂಡ್ಗಳು. ನಂಗೆ ಅನಿಸ್ತಂಗೆ ಈ 3 ಕೂಡ ಈ ಒಂದು ಫೆಸ್ಟಿವಲ್ ಸೇಲ್ ಟೈಮಲ್ಲಿ ಸುಮಾರು ₹1,500 ಪರ್ಚೇಸ್ ಮಾಡ್ಬೋದು ಆಯಿತಾ. ಈಗೊಂದು 2,000 1,800 ರೇಂಜಲ್ಲಿದೆ. ಆಫರ್ ಟೈಮಲ್ಲಿ ₹1,500 ಪರ್ಚೇಸ್ ಮಾಡ್ಬೋದು ಆಯಿತಾ. ಮೊದಲನೇದಾಗಿ ಬೋಟಿಂದು ರಾಕರ್ಸ್ 330 ANC ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಹೊಂದಿರುವಂಥ ನೆಕ್ ಬ್ಯಾಂಡು. ನಂತರ ಒನ್ಪ್ಲಸ್ ಬುಲೆಟ್ಸ್ ವೈರ್ಲೆಸ್ Z2, ಇದರಲ್ಲಿ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಸಿಗ್ತಾ ಇಲ್ಲ, ಆದರೆ ಸಿಮಿಲರ್ ಪ್ರೈಸ್ ರೇಂಜಲ್ಲಿದೆ. ಮತ್ತು ನೆಕ್ಸ್ಟು MI ನೆಕ್ ಬ್ಯಾಂಡ್ ಬ್ಲೂಟೂತ್ ಇಯರ್ಫೋನ್ಸ್ ಪ್ರೋ ಅಂತ, ಇದರಲ್ಲಿ ನಿಮಗೆ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಇದನ್ನು ₹1,800 ಪರ್ಚೇಸ್ ಮಾಡ್ಬೋದು. ನಾನಿವತ್ತು ಈ 3 ಕೂಡ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ಆಫರ್ ಟೈಮಲ್ಲಿ ಯಾವುದನ್ನು ಪರ್ಚೇಸ್ ಮಾಡಿದ್ರೆ ಒಳ್ಳೆಯದು, ಯಾವುದರಲ್ಲಿ ಏನು ಸ್ಪೆಸಿಫಿಕೇಶನ್ ಚೆನ್ನಾಗಿದೆ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನೋಡಿದಲ್ಲಿ ಸಿಗೋಣ. ಮೊದಲದಾಗಿ ಈ 3 ಕೂಡ ಅನ್ಬಾಕ್ಸ್ ಮಾಡೋಣ. ಫಸ್ಟ್ ಒಂದು ಬೋಟ್ ರಾಕರ್ಸ್ 330 ANC ಅನ್ಬಾಕ್ಸ್ ಮಾಡುವ ಸಮಯ. ಫಸ್ಟ್ ಇದನ್ನು ಸ್ಲೈಡ್ ಮಾಡಬೇಕಾಗುತ್ತೆ. ನಂತರ ಈ ಒಂದು ಒಳಗಡೆ ಇರುವಂಥ ಬಾಕ್ಸನ್ನು ಓಪನ್ ಮಾಡಿದ್ರೆ ಒಂದು ಸಣ್ಣ ಯೂಸರ್ ಮ್ಯಾನ್ಯುವಲ್ ಥರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ನೆಕ್ ಬ್ಯಾಂಡ್ ಸಿಗ್ತಾ ಇರುವಂಥದ್ದು ಕಲರ್ಫುಲ್ ಆಗಿದೆ ಒಂದು ನೆಕ್ ಬ್ಯಾಂಡ್. ಅದನ್ನು ಪಕ್ಕಕ್ಕಿಟ್ಟರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡು, ಜೊತೆಗೆ USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ರೆ ಒಂದು ಒಳ್ಳೆ ವಿಷಯ, ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಕೂಡ ಇದೆ. ಇನ್ನು ಡೈರೆಕ್ಟ್ ಆಗಿ ಒಂದು ನೆಕ್ ಬ್ಯಾಂಡಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡಕ್ಕೆ ಸಿಗುತ್ತೆ. ಒಂದು ಒಳ್ಳೆ ಬಿಲ್ಡನ್ನು ಹೊಂದಿರುವಂಥ ನೆಕ್ ಬ್ಯಾಂಡ್. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನೆಕ್ಸ್ಟ್ ಈ ಒಂದು OnePlus ಬುಲೆಟ್ಸ್ ವೈರ್ಲೆಸ್ Z2 ಬಂತು ಅಂತ ಅಂದರೆ ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರಲ್ಲೂ ಕೂಡ ಸೇಮ್ ಡೈರೆಕ್ಟಾಗಿ ಈ ಒಂದು ನೆಕ್ ಬ್ಯಾಂಡ್ ನಿಮಗೆ ನೋಡಕ್ಕೆ ಸಿಗುತ್ತೆ. ಅದನ್ನು ಬಿಟ್ಟರೆ ಇದ್ರ ಕೆಳಗಡೆ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡು, ಅವ್ರದ್ದು ಕಾರ್ಡ್ ಏನೋ ಇದೆ. ನಂತರ USB Type-C ಚಾರ್ಜಿಂಗ್ ಕೇಬಲ್ ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ನ ಇದರಲ್ಲೂ ಸಹ ಕೊಟ್ಟಿದ್ದಾರೆ ಸೇಮ್. ಇದರ ಬಿಲ್ಡ್ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಪರವಾಗಿಲ್ಲ ಅಂತೀನಿ. ಈ ಒಂದು ನೆಕ್ ಬ್ಯಾಂಡು ನೋಡ್ತಾ ಇದ್ದೀರಾ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ಕೊನೆಯದಾಗಿ ಈ ಒಂದು ಮೀ ನೆಕ್ ಬ್ಯಾಂಡು. ಸೊ ಇದನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಈ 3ರಲ್ಲಿ ಬಾಕ್ಸ್ ಕ್ವಾಲಿಟಿ ವರ್ಸ್ಟ್ ಆಗಿರೋದು ಅಂತ ಅಂದರೆ ಇದರಲ್ಲೇ ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸಿಲ್ಲ ಅವರು. ಸೊ ಈ ಒಂದು ನೆಕ್ ಬ್ಯಾಂಡ್ನ ಜೊತೆಗೆ ಯೂಸರ್ ಮ್ಯಾನ್ಯುವಲ್ಲು, ಕ್ವಿಕ್ ಸ್ಟಾರ್ಟ್ ಮತ್ತು ವಾರಂಟಿ ಕಾರ್ಡ್, ಜೊತೆಗೆ ಮೈಕ್ರೋ USB ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಬೇಜಾರಾಗುವಂಥ ವಿಷಯ, ಯಾವ ಕಾಲದಲ್ಲಿ ಇದೀವಿ ಅಂತ ಗೊತ್ತಿಲ್ಲ, ಮೈಕ್ರೋ USB ಪೋರ್ಟ್ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ. ನಂತರ ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ ಸಿಗ್ತಾ ಇದೆ, ಬಿಟ್ಟರೆ ಬೇರೆನೂ ಸಹ ಸಿಗ್ತಾ ಇಲ್ಲ. ಇನ್ನು ಇದರ ಬಿಲ್ಡ್ ಕ್ವಾಲಿಟಿ ನನಗೇನಂತ ಇಂಪ್ರೆಸ್ ಆಗಿಲ್ಲ ಆಯಿತಾ. ನನಗೆ ಅನಿಸ್ತಂಗೆ ಇದು ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ಕುತ್ತಿಗೆಗೆ ಅಂತ ಅನಿಸುತ್ತೆ. ಎಷ್ಟು ದಪ್ಪ ಇದೆ ಅಂದರೆ ನೋಡ್ತಾ ಇದ್ದೀರಾ, ಕುತ್ತಿಗೆಗೆ ಏನೋ ದಾರ ಆಗ್ದಂಗೆ ಇರುತ್ತೆ ನಂಗೆ ಅನ್ನಿಸ್ತಂಗೆ. ಈ 3 ನೆಕ್ ಬ್ಯಾಂಡ್ಗಳು ಕೂಡ ಒಂದು ಲೆವೆಲ್ಗೆ ಲೈಟ್ ವೆಯ್ಟ್ ಆಗಿರುವಂಥದ್ದು ಆಯಿತಾ. ಫಸ್ಟ್ ಈ ಒಂದು ಬೋಟಿಂದು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಮೆಟಾಲಿಕ್ ಬಿಲ್ಡನ್ನು ಹೊಂದಿರುವಂಥ ನೆಕ್ ಬ್ಯಾಂಡ್. ಉಳಿದ 2 ನೆಕ್ ಬ್ಯಾಂಡ್ಗಳಲ್ಲಿ ಮೆಟಾಲಿಕ್ ಬಿಲ್ಡ್ ಸಿಗ್ತಾ ಇಲ್ಲ ಆಯಿತಾ. ಈ ಒಂದು ಬಡ್ಸ್ ಹತ್ರ ಮತ್ತು ಈ ಒಂದು ಬಟನ್ಸ್ ಹತ್ರ ನಮಗೆ ಮೆಟಾಲಿಕ್ ಬಿಲ್ಡ್ ಸಿಗ್ತಾ ಇರುವಂಥದ್ದು. ಕುತ್ತಿಗೆ ಹಾಕ್ಕೊಂಡಿದ್ರೆ ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ಏನೋ ಹಾಕ್ಕೊಂಡಿದ್ರೆ ಅಂತ ಅನಿಸಲ್ಲ. ಕಿವಿಗೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ಫಿಟ್ ಆಗುತ್ತೆ ಕರೆಕ್ಟಾಗಿ ಆಯಿತಾ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಗೆ ಬಡ್ಸನ್ನು ಚೇಂಜ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಡ್ಸ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಮತ್ತು ಈ ಒಂದು ವೈರ್ನ ಕ್ವಾಲಿಟಿ ಕೂಡ ತುಂಬ ಸಾಲಿಡ್ ಆಗಿದೆ ಅಂತ ಅನ್ನಿಸ್ತು. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಕಲರ್ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು ಆಯಿತಾ, ಏನೋ ಇಷ್ಟ ಆಯ್ತು ಕಲರು. ಒಟ್ಟಿಗೆ ಹೆವಿ ಅಂತೂ ಕಂಫರ್ಟಬಲ್ ಆಗಿದೆ ನಂಗೆ ಅನ್ನಿಸ್ತಂಗೆ. ಇದು IP-X4 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ನ ಜೊತೆಗೆ ಬರ್ತಾ ಇರುವಂಥದ್ದು. ನೆಕ್ಸ್ಟು OnePlus ಬಂತು ಅಂತ ಅಂದರೆ ಇದು ಕೂಡ ಲೈಟ್ ವೇಟ್ ಒಂದು ಲೆವೆಲ್ಗೆ, ಇದು ಪರವಾಗಿಲ್ಲ. ಬಿಲ್ಡ್ ಕ್ವಾಲಿಟಿ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಈ ಒಂದು ವೈರ್ನ ಕ್ವಾಲಿಟಿ ನನಗೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸಿಲ್ಲ. ಪ್ಲಾಸ್ಟಿಕ್ ಬಿಲ್ಡು, ಅದರಲ್ಲೂ ನಿಮಗೆ ಈ ರೀತಿ ಮ್ಯಾಗ್ನೆಟ್ ಸಿಗ್ತಾ ಇದೆ. ಇದರಲ್ಲೂ ಮ್ಯಾಗ್ನೆಟ್ ಇರುವಂಥದ್ದು ಆಯಿತಾ. ಇದರಲ್ಲಿ ಏನಂದರೆ ಮ್ಯಾಗ್ನೆಟ್ ಹಿಂಗೆ ಆದ ತಕ್ಷಣ ಆನ್ ಆಫ್ ಆಗುತ್ತೆ. ಆ ರೀತಿ ಆಪ್ಷನ್ ನಿಮಗೆ ಬೋಟಲ್ಲಿ ಸಿಗ್ತಾ ಇಲ್ಲ. ಇದು ಕೂಡ ಒಂದು ಲೆವೆಲಿಗೆ ಹೆವಿ ಕಂಫರ್ಟಬಲ್ ಕೂತ್ಕೊಡುತ್ತೆ. ಒಂದೇನಾದರೆ ಪ್ಲಾಸ್ಟಿಕ್ ಬಿಲ್ಡು ಅದೊಂದು ಇದನ್ನಿಸ್ತು ನನಗೆ, ಅಷ್ಟೇ ಇನ್ನೇನೂ ಇಲ್ಲ. ಸಾಲಿಡ್ ಆಗಿದೆ ಒಟ್ಟಿಗೆ. ಬಟ್ ಈ ವೈರ್ನ ನಾನು ಮುಂಚೆ ಯೂಸ್ ಮಾಡಿದ್ದೀನಿ ಅಂತ ಒಂದು OnePlusದು ಕೇಬಲ್ ಕಿತ್ಕೊಂಡು ಹೋಗ್ಬಿಡುತ್ತೆ, ಅದೊಂದು ಬೇಜಾರಾಗುತ್ತೆ. ಮತ್ತು ಒಂದೇ ಒಂದು ಸೈಡಿಂದು ಇಯರ್ಫೋನು ವರ್ಕ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ಆ ರೀತಿ ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ. ಐ ಹೋಪ್ ಇದು ಆಗಲ್ಲ ಆ ರೀತಿ ಅಂತ. ಸೊ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ. ನಿಮಗೆ ಎಲ್ಲದರಲ್ಲೂ ಕೂಡ LED ಇಂಡಿಕೇಟರ್ ಕೂಡ ಸಿಗುತ್ತೆ. ನೆಕ್ಸ್ಟು ಈ ಒಂದು MIದು ನೆಕ್ ಬ್ಯಾಂಡು, ಇದಂತೂ ಸ್ವಲ್ಪ ಕಂಫರ್ಟಬಲ್ ಆಗಿಲ್ಲ ಆಯಿತಾ. ಬಿಲ್ಡು ತುಂಬ ಚೀಪ್ ಅನಿಸುತ್ತೆ. ಕಡಿಮೆ ದುಡ್ಡಿನ ನೆಕ್ ಬ್ಯಾಂಡ್ ಅಂತ ನೋಡಿದ ತಕ್ಷಣ ಅನಿಸ್ಬಿಡುತ್ತೆ ಆಯಿತಾ. ಸೊ ಆ ರೀತಿ ಇದೆ. ನನಗೇನೋ ಬಿಲ್ಡ್ ಸ್ವಲ್ಪ ಇಷ್ಟ ಆಗಿಲ್ಲ. ಕೂತ್ಗೆ ಹಾಕೊಂಡ್ರೆ ಒಂಥರ ಅನಿಸುತ್ತೆ ನನಗೆ, ತುಂಬ ದೊಡ್ಡದಾಗಿದೆ ಇದು, ನೋಡ್ತಾ ಇದ್ದೀರಾ.
ಸೊ ಅಷ್ಟೊಂದು ಕಂಫರ್ಟಬಲ್ ಆಗಿಲ್ಲ, ವೈರ್ನ ಕ್ವಾಲಿಟಿ ಕೂಡ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ಈ 3 ನೆಕ್ಬ್ಯಾಂಡ್ಗಳು ಕೂಡ IP ರೇಟಿಂಗನ್ನು ಹೊಂದಿರುವಂಥದ್ದು. ಬೋಟ್ IP-X4 ಮತ್ತು OnePlus ಏನಿದೆ ಇದು IP-55 ಮತ್ತು MIದು IP-X5 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ನೀವು ಆರಾಮಾಗಿ ಸ್ವೆಟ್ ಪ್ರೂಫು ಹಾಕ್ಕೊಂಡು ನೀವು ವರ್ಕೌಟ್ ಕೂಡ ಮಾಡ್ಬೋದು. ಸ್ವಲ್ಪ ನೀರು ತೆಗೆದ್ರೂ ಕೂಡ ಏನೋ ತೊಂದರೆ ಆಗೋದಿಲ್ಲ, ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಡೈರೆಕ್ಟಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕಂತ ಅಂದರೆ ಒಂದು ಬೋಟಲ್ಲಿ ನಿಮಗೆ ಮೆಟಾಲಿಕ್ ಬಿಲ್ಡ್ ಸಿಗ್ತಾ ಇರುವಂಥದ್ದು ಆಯಿತಾ. ಅದು ಬಿಟ್ಟರೆ ಈ 2 ನೆಕ್ಬ್ಯಾಂಡ್ಗಳಲ್ಲಿ ಮೆಟಾಲಿಕ್ ಬಿಲ್ಡ್ ಇಲ್ಲ, ಪ್ಲಾಸ್ಟಿಕ್ ಬಿಲ್ಡು. ಅದು ನನಗೆ ಸ್ವಲ್ಪ ಇಂಪ್ರೆಸ್ ಮಾಡ್ತು. ವೈರ್ನ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಈ 3ರಲ್ಲಿ ಈ ವೈರ್ನ ಕ್ವಾಲಿಟಿ ಚೆನ್ನಾಗಿರೋದು ಈ ಒಂದು ಬೋಟಲ್ಲೇ. ಮತ್ತು ಸಿಲಿಕಾನ್ ಟಿಪ್ಸು ಕೂಡ ಸಖತ್ ಸಾಲಿಡ್ ಆಗಿದೆ ಆಯಿತಾ. ಕೆಲವೊಂದು ತುಂಬ ಮೃದು ಇರುತ್ತೆ, ಇದು ಸ್ಮೂತ್ ಆಗಿದೆ ಬಟ್ ಸಾಲಿಡ್ ಆಗಿದೆ, ಕಿತ್ಕೊಂಡು ಹೋಗಲ್ಲ. ಕೆಲವೊಂದು ಒಂದು ರೀತಿ ಜಿರ್ಲೆ ತಿಂದಂಗೆ ಆಗಿಬಿಡುತ್ತೆ ಆಯಿತಾ. ಸೊ ಆ ರೀತಿ ತೊಂದರೆ ಆಗೋದಿಲ್ಲ. ಕಿವಿಗೆ ತುಂಬ ಕಂಫರ್ಟಬಲ್ ಕೂತ್ಕೊಳ್ಳುತ್ತೆ. ನಿಮ್ಮ ಕಿವಿಯ ಸೈಜ್ಗೆ ತಕ್ಕಂಬೇಕಾದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಸೊ ಈ 3ರಲ್ಲಿ ಬಿಲ್ಡ್ ಅಂತೂ ನನಗನ್ನಿಸ್ದಂಗೆ ಒಂದು ಬೋಟಿಂದ ಚೆನ್ನಾಗಿದೆ ಅಂತ ಅನ್ನಿಸ್ತು, ಮೆಟಾಲಿಕ್ ಬಿಲ್ಡ್ ಜೊತೆಗೆ. ಮತ್ತು ಇದು ಮ್ಯಾಗ್ನೆಟಿಕ್, ಇದು ನೋಡಿ ಮ್ಯಾಗ್ನೆಟಿಕ್ ಬಡ್ಸ್ನ ಜೊತೆಗೆ ಬರ್ತಾ ಇರುವಂಥದ್ದು. ಸೇಮ್ ಫೀಚರು ನಿಮಗೆ OnePlusಲ್ಲೂ ಕೂಡ ಸಿಗ್ತದೆ. ಅದರಲ್ಲಿ ಆನ್ ಆಫ್ ಕೂಡ ಆಗುತ್ತೆ, ಇದರಲ್ಲಿ ಆ ರೀತಿ ಆನ್ ಆಫ್ ಆಗೋದಿಲ್ಲ. ಸೊ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ನಂಗೆ ಅನ್ನಿಸ್ದಂಗೆ ಈ ಒಂದು ಬೋಟ್ ಸ್ವಲ್ಪ ಪಾಯಿಂಟನ್ನು ಪಡ್ಕೊಳ್ಳುತ್ತೆ ಅಂತ ಅನ್ನಿಸ್ತು ಆಯಿತಾ. ಇನ್ನು ಬೇಸಿಕ್ ಸ್ಪೆಸಿಫಿಕೇಷನಿಗೆ ಬಂತು ಅಂತ ಅಂದರೆ ಈ ಒಂದು ಬೋಟ್ ನೆಕ್ ಬ್ಯಾಂಡಲ್ಲಿ ನಿಮಗೆ ಬ್ಲೂಟೂತ್ 5.2 ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಈ ಉಳಿದ 2 ನೆಕ್ ಬ್ಯಾಂಡ್ಗಳಲ್ಲಿ ಕೇವಲ ಬ್ಲೂಟೂತ್ 5.0 ಸಿಗ್ತದೆ. ಸೊ ಕನೆಕ್ಟಿವಿಟಿಯಲ್ಲಿ ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಮತ್ತೊಮ್ಮೆ ಬೋಟ್ ಪಡ್ಕೊಳ್ಳುತ್ತೆ. ನಂತರ ಈ ಒಂದು ಡ್ರೈವ್ ಇದೆ ಅಲ್ವಾ, ಅದು ಕೂಡ ಒಂದು ಬೋಟಲ್ಲಿ ಸ್ವಲ್ಪ ದೊಡ್ಡದಾಗಿರುವಂಥದ್ದು, 13 mm ಡ್ರೈವ್ ಇರುವಂಥದ್ದು ಆಯಿತಾ. ಅದಾದ ನಂತರ OnePlusಲ್ಲಿ ನಿಮಗೆ 12.4 mm ಡ್ರೈವು ಸ್ವಲ್ಪ ಸಣ್ಣದು, ಮತ್ತು MIನಲ್ಲಿ ಕೇವಲ 10 mm ಡ್ರೈವ್ ನಿಮಗೆ ಸಿಗ್ತಾ ಇರುವಂಥದ್ದು. ಈ ಡ್ರೈವ್ ಯಾವುದ್ರಲ್ಲಿ ದೊಡ್ಡದಾಗಿದೆ, ಬೇಸ್ ಸ್ವಲ್ಪ ಚೆನ್ನಾಗಿರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಬೇಸ್ ಹೆಂಗೆ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಆಯಿತಾ. ಇನ್ನು ನಾಯ್ಸ್ ಕ್ಯಾನ್ಸಲೇಷನಿಗೆ ಬಂತು ಅಂತ ಅಂದರೆ 3ರಲ್ಲಿ ಬೋಟ್ ನೆಕ್ ಬ್ಯಾಂಡು ಮತ್ತು MI ನೆಕ್ ಬ್ಯಾಂಡಲ್ಲಿ ಮಾತ್ರ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂಥದ್ದು ಆಯಿತಾ. ಈ ಒಂದು OnePlusಲ್ಲಿ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಕೊಟ್ಟೇ ಇಲ್ಲ ಅವರು, ಒಂದು ನಾರ್ಮಲ್ ಹೆಡ್ಫೋನ್ ಆಯಿತಾ. ಈ MI ಮತ್ತು ಬೋಟಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ನ ಕಂಪೇರ್ ಮಾಡೋದಕ್ಕೆ ಹೋದರೆ ಬೋಟಿಂದು ಬೆಂಕಿ ಇದೆ ಆಯಿತಾ. ಸಖತ್ತಾಗಿ ಒಂದು ರೀತಿ ಫ್ಲ್ಯಾಗ್ಶಿಪ್ ಲೆವೆಲ್ನ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ ಅಂತ ಅನ್ನಿಸ್ತು ನನಗೆ. 25 dB ಲೆವೆಲ್ನ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ ಆಯಿತಾ. ಸೊ ಆ ರೀತಿ ಯಾವುದೇ ಫೀಚರ್ ಅಂದರೆ ಎಷ್ಟು dB ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ ಅಂತ MIಲಿ ಏನು ಸ್ಪೆಸಿಫೈ ಮಾಡಿಲ್ಲ. ಬಟ್ ನಾನು ಚೆಕ್ ಮಾಡ್ದಂಗೆ ಈ ಆ್ಯಂಬಿಯಂಟ್ ಸೌಂಡ್ ಆಗಿರ್ಬೋದು, ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು ಆ್ಯಕ್ಟಿವ್ದು ಈ ಒಂದು ಬೋಟಲ್ಲಿ ಚೆನ್ನಾಗಿದೆ. ಆ ಒಂದು MIಲಿ ಯಾವುದೇ ಆ್ಯಂಬಿಯಂಟ್ ಸೌಂಡ್ ಆಪ್ಷನ್ ಕೊಟ್ಟಿಲ್ಲ ಅವರು. ಸೊ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನಿಗೆ ಈ ಒಂದು ಬೋಟಿಂದ ಹೆಡ್ಫೋನ್ಸು ನೆಕ್ ಬ್ಯಾಂಡು ಬೆಂಕಿದೆ ಅಂತ ಅನ್ನಿಸ್ತು. ಮತ್ತು ಈ 3 ನೆಕ್ ಬ್ಯಾಂಡ್ಗಳಲ್ಲಿ ENX ಸಪೋರ್ಟ್ ಇದೆ, ಆದರೆ HD ಆಡಿಯೋ ಸಪೋರ್ಟ್ ಇರುವಂಥದ್ದು ಈ ಒಂದು ಬೋಟ್ ಹೆಡ್ಫೋನ್ಸಲ್ಲಿ ಮಾತ್ರ. ಈ ಒಂದು ಬೋಟ್ ನೆಕ್ ಬ್ಯಾಂಡಲ್ಲಿ ಕ್ರಿಸ್ಟಲ್ ಬಯೋನಿಕ್ ಸೌಂಡ್ ಸಪೋರ್ಟ್ ಇರುವಂಥದ್ದು ಆಯಿತಾ. ಇದು ಪವರ್ಡ್ ಬೈ ಡೈರಾಕ್ ಆಪ್ಟಿಯೋ ಅಂತ. ಇದೇನಪ್ಪ ಮಾಡುತ್ತೆ ಅಂತ ಅಂದರೆ ನಿಮ್ಮ ಲಿಸ್ನಿಂಗ್ ಎಕ್ಸ್ಪೀರಿಯನ್ಸನ್ನು ಎನ್ಹಾನ್ಸ್ ಮಾಡುತ್ತೆ ಆಯಿತಾ. ಇದು ಕ್ರಿಸ್ಟಲ್ ಕ್ಲಿಯರ್ ವಾಯ್ಸನ್ನು ನಿಮಗೆ ಔಟ್ಪುಟ್ ನೀಡುತ್ತೆ. ಸೊ ಸೂಪರ್ ವಿಷಯ. ಸೊ ಇದು ತುಂಬ ಥರದ್ದು ಬರುತ್ತೆ ಆಯಿತಾ. ಸೋನಿದು ಎಲ್ಡ್ಯಾಕ್ ಅಂತ ಬರುತ್ತೆ. ಸೊ ಅದೇ ರೀತಿ ಈ ಒಂದು ಡೈರಾಕ್ ಆಪ್ಟಿಯೋ. ಸೊ ನಿಮಗೆ ಆ ಒಂದು ಏನು ಸೌಂಡ್ ಬರುತ್ತೆ ಅದನ್ನು ತುಂಬ ಚೆನ್ನಾಗಿ ಪ್ರೋಸೆಸ್ ಮಾಡಿ ಚೆನ್ನಾಗಿ ಕೇಳೋ ಥರ ಮಾಡುತ್ತಷ್ಟೇ, ಬೇರೆ ಏನೂ ಇಲ್ಲ. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಲೆವೆಲಿಗೆ 3 ಕೂಡ ಬ್ಯಾಟ್ರಿ ಬ್ಯಾಕಪ್ಪಲ್ಲಿ ಚೆನ್ನಾಗಿದೆ. 3 ಕೂಡ ಒಂದು ಲೆವೆಲಿಗೆ ಫಾಸ್ಟ್ ಚಾರ್ಜಿಂಗ್ ಆಗುತ್ತೆ. ಮೊದಲನೇದಾಗಿ ಈ ಒಂದು ಬೋಟಿನ ನೆಕ್ ಬ್ಯಾಂಡು ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್ 24 ಗಂಟೆ ಮ್ಯೂಸಿಕ್ ಪ್ಲೇಬ್ಯಾಕನ್ನು ನೀಡುತ್ತೆ. ವಿತೌಟ್ ನಾಯ್ಸ್ ಕ್ಯಾನ್ಸಲೇಷನ್. ವಿತ್ ನಾಯ್ಸ್ ಕ್ಯಾನ್ಸಲೇಷನ್ನು 20 ಗಂಟೆ ಕೊಡುತ್ತೆ. ವಿತ್ ನಾಯ್ಸ್ ಕ್ಯಾನ್ಸಲೇಷನ್ 20 ಗಂಟೆ ಅಂದರೆ ಒಂದು ಕ್ರೇಜಿ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ಬೋದಾಯ್ತು, ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್. ನಂತರ ಈ ಒಂದು OnePlusಸಿಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತಂದರೆ ಇವ್ರು ಹೇಳೋ ಪ್ರಕಾರ 30 ಗಂಟೆ 50% ವಾಲ್ಯೂಮಲ್ಲಿ 30 ಗಂಟೆ. ಇದರಲ್ಲಿ ಯಾವುದೇ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ. ಸೊ ಅದರಿಂದ ಸ್ವಲ್ಪ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರುತ್ತೆ ನಂಗೆ ಅನ್ನಿಸ್ದಂಗೆ. ನಂತರ ಈ ಒಂದು MIದು ನೆಕ್ ಬ್ಯಾಂಡು, ಇದು ಅವ್ರು ಹೇಳೋ ಪ್ರಕಾರ 20 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಓಕೆ ಅಂತೀನಿ ಆಯಿತಾ. ಇದು ವಿತ್ ನಾಯ್ಸ್ ಕ್ಯಾನ್ಸಲೇಷನ್ ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ ನಂಗೆ ಅನ್ನಿಸ್ದಂಗೆ. ಸೊ ಇದಿಷ್ಟು ಈ 3 ನೆಕ್ ಬ್ಯಾಂಡ್ಗಳ ಕೆಲವೊಂದು ಮೈನ್ ಫೀಚರ್ಸು. ನೆಕ್ಸ್ಟು ಈ ಒಂದು ಆಡಿಯೋ ಕ್ವಾಲಿಟಿ, ಕಾಲ್ ಕ್ಲಾರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಕಾಲ್ ಕ್ಲಾರಿಟಿ 3 ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. 3 ಚೆನ್ನಾಗಿದೆ ಅನ್ನಿಸ್ತು. ವರ್ಷದಿಂದ ಬರ್ತೀನಿ ಯಾವುದು ನನಗೆ ಸ್ವಲ್ಪ ಇಷ್ಟ ಆಗಿಲ್ಲ ಒಂದು 3ರಲ್ಲಿ ಅಂತ ಅಂದರೆ ಈ ಒಂದು MI ನೆಕ್ ಬ್ಯಾಂಡು. ಬೇಸು ಅಷ್ಟಕ್ಕಷ್ಟೇ, ಕ್ಲಾರಿಟಿ ಕೂಡ ಅಷ್ಟಕ್ಕಷ್ಟೇ. 2 ಕೂಡ ನಂಗೆ ಅಷ್ಟೊಂದು ಚೆನ್ನಾಗಿದೆ ಅಂತ ಅನಿಸಿಲ್ಲ, ಪರವಾಗಿಲ್ಲ ಗುರು. ಇನ್ನು ನೆಕ್ಸ್ಟ್ ನನಗೆ ಈ 2 ನೆಕ್ ಬ್ಯಾಂಡ್ಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬೇಸಲ್ಲಿ ತುಂಬ ಈಸಿಯಾಗಿ ಈ ಒಂದು
ಬೋಟ್ ರಾಕರ್ಸ್ 330 ವಿನ್ ಆಗುತ್ತೆ ಆಯಿತಾ. ಬೆಂಕಿ ಬೇಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸಖತ್ತಾಗಿ ಕೇಳುತ್ತೆ ಅಂದರೆ ಕೆಲವು ಜನಕ್ಕೆ ಬೇಸ್ ಇಷ್ಟ ಆಗುತ್ತೆ, ಅಂಥವ್ರಿಗೆ ಸಖತ್ತಾಗಿದೆ. ಕ್ಲಾರಿಟಿ ಕೂಡ ತುಂಬ ಬ್ಯಾಲೆನ್ಸ್ ಆಗಿರುವಂಥದ್ದು. ಬೇಸ್ ಇಷ್ಟ ಆಗೋರಿಗೆ 100% ಈ ಒಂದು ನೆಕ್ ಬ್ಯಾಂಡ್ ಇಷ್ಟ ಆಗುತ್ತೆ. ಹೆವಿ ಇಂಪ್ರೆಸಿವ್ ಆಗಿರುವಂಥದ್ದು. ಇನ್ನು OnePlusದು ಪರವಾಗಿಲ್ಲ ಆಯ್ತು, ಎರಡು ಬೇಸ್ ಅಷ್ಟೊಂದಿಲ್ಲ, ಈ ಒಂದು ಬೋಟ್ ಅಷ್ಟು ಬೇಸ್ ಇಲ್ಲ, ಕ್ಲಾರಿಟಿ ಚೆನ್ನಾಗಿದೆ ಆಯಿತಾ. ಸೊ ಎರಡು ಕೂಡ ಬ್ಯಾಲೆನ್ಸ್ ಆಗಿದೆ ಅನ್ನಿಸ್ತು. ಸೊ ಓವರಾಲ್ ನೋಡೋದಕ್ಕೆ ಹೋದರೆ ಈ ಒಂದು ಬೋಟ್ ಮೋಸ್ಟ್ ಆಫ್ ದ ಸ್ಪೆಸಿಫಿಕೇಶನ್ ವಿನ್ ಆಗುತ್ತೆ. ಜೊತೆಗೆ ನಮ್ಮ ಭಾರತದ ಬ್ರ್ಯಾಂಡು, ಇಂಡಿಯನ್ ಬ್ರ್ಯಾಂಡು, ಆ ಒಂದು ರೀಸನ್ಗೆ ಈ ಒಂದು ಬೋಟ್ ರಾಕರ್ಸ್ 330 ಈ ಒಂದು ರೌಂಡಲ್ಲಿ ವಿನ್ ಆಗ್ತಿರುವಂಥದ್ದು. ನೋಡಿ ಆಫರ್ ಟೈಮಲ್ಲಿ ನಂಗೆ ಅನ್ನಿಸ್ತಂಗೆ 1,500,000 ರೇಂಜಲ್ಲೆಲ್ಲ ಬರುತ್ತೆ. ಬ್ಯಾಂಕ್ ಆಫ್ ಇನ್ಕ್ಲೂಡ್ ಮಾಡಿಕೊಂಡು ಒಂದು ಆಪ್ಷನ್ ಇಟ್ಕೊಬೋದು ನಂಗೆ ಅನ್ನಿಸ್ತಂಗೆ. ಇಷ್ಟ ಆಯ್ತು ನನಗೆ. ಸೊ ಇದಿಷ್ಟು ಈ 3 ನೆಕ್ ಬ್ಯಾಂಡ್ಗಳ ಬಗ್ಗೆ ನನ್ನ ಒಪಿನಿಯನ್ನು. ಸೊ ನಿಮಗೆ ಇದ್ರ ಬಗ್ಗೆ ಏನಿಸಿದ್ರೆ ನೋಡಿ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ